ಕಡೆ ನೋಡಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಆಗಲಿದ್ದಾರೆ ಪವಿತ್ರ ಗೌಡರು ಮನೆಯಿಂದ ಇಳಿತಿರುವಂತಹ ದೃಶ್ಯ. ಮೋಸ್ಟ್ಲಿ ಕೋರ್ಟಿಗೆ ಹೋಗ್ಬೇಕಾದ್ರು ಲಿಪ್ಸ್ಟಿಕ್ ಹಚ್ಕೊಂಡು ಅರೆಸ್ಟ್ ಆಗ್ತೀನಿ ಅಂದ್ರು ಇದೆಲ್ಲ ಬೇಕಾಗುರು ಪೋಸು. ಕೂದಲು ಬಿಚ್ಕೊಂಡು ರೆಡ್ ಕಲರ್ ಚೂಡಿದಾರ, ಓಕೆ ಬಟ್ಟೆ ಎಲ್ಲ ಓಕೆ ನೆಸೆಸಿಟಿ ಇದೆ, ಬಟ್ ಅದು ಯಾವುದಿದು ಮೇಕಪ್ ಎಲ್ಲ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಕೂದಲೆಲ್ಲ ಬಿಚ್ಕೊಂಡು ಅದೇನು ಮದುವೆ ಮನೆಗೆ ಹೋಗ್ತಿದ್ರು ಅಥವಾ ಕೋರ್ಟಿಗೆ ಹೋಗ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿಯಲ್ಲಿ ಪವಿತ್ರ ಗೌಡರು ಹೋಗ್ತಿರೋದು ಕೋರ್ಟಿಗೆ, ಯಾವುದೋ ಮದುವೆ ಮನೆಗೋ ದೇವಸ್ಥಾನಕ್ಕೋ ಹೋಗ್ತಾ ಇಲ್ಲ. ಇವರು ಎಲ್ಲ ಕೂದಲು ಬಿಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಯಾರ್ದೋ ಪಾರ್ಟಿಗೋ ಇನ್ನೆಲ್ಲಿಗೋ ಹೋಗೋ ರೀತಿಯಲ್ಲಿ ಹೋಗ್ತಿದ್ದಾರೆ. ಮೋಸ್ಟ್ಲಿ ಈಗಲೂ ಇವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದರೆ ತುಂಬ ಕಷ್ಟ ಇದೆ ಅಂತ ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ದೃಶ್ಯ, ಪೊಲೀಸರ ವಶದಲ್ಲಿ, ಅಂದರೆ ಪೊಲೀಸರು ಸಹ ಇದ್ದಾರೆ, ಪೊಲೀಸರ ಮಧ್ಯದಲ್ಲೇ ಇವರ ರಂಪಾಟಗಳು ನೋಡ್ಬೋದು. ಕೈ ಎಲ್ಲ ತೋರಿಸ್ಕೊಂಡು, ಅಂದರೆ ಪೊಲೀಸರಿಗೆ ಅಂದರೆ ಪೊಲೀಸರು ಇರೋದು ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ, ಅಷ್ಟು ಜ್ಞಾನ ಇಲ್ವಾ ಏನೋ ಗೊತ್ತಿಲ್ಲ. ಸೊ ಪೊಲೀಸರು ಇದ್ದಾಗಲೇ ಪೊಲೀಸರ ವಶದಲ್ಲಿ ಇದ್ಬೇಕಾದ್ರೆ ಆವಾಜೆಲ್ಲ ಹಾಕ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು ವಿಜುವಲ್ಸಲ್ಲಿ. ಸೊ ಇನ್ನೇನು ಕೆಲವು ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಆಗ್ತಾರೆ. ಅದಾದ ನಂತರ ಪರಪ್ಪನ ಅಗ್ರಹಾರದ ಕಡೆ ದರ್ಶನ್ ಅವರ ಅರಗಿಣಿಯ ಪಯಣ ಶುರುವಾಗುತ್ತೆ.